ಹೇಳ್ಕೊತೀರಾ? ನಮಸ್ಕಾರ ಪ್ರಿಯ ರೈತ ಬಾಂಧವರೇ, ನಾನು ಸಂತೋಷ್ ಗೌಡ, ವೆಲ್ಕಮ್ ಕಂಪ್ನಿ ಪ್ರತಿನಿಧಿ, ಮೈಸೂರು ಜಿಲ್ಲೆ. ಈಗ ನಾವು ಹುಣಸೂರು ತಾಲೂಕಲ್ಲಿ ಇದ್ದೀವಿ. ನಮ್ಮ ವೆಲ್ಕಮ್ ಕಂಪ್ನಿಯ ಕಾಲಿಫ್ಲವರ್ ಇಂಡಿಕಾ ಸೇತೋತ್ಸವ ಇಟ್ಕೊಂಡಿದ್ದೀವಿ. ಇದಕ್ಕೆ ನಮ್ಮ ಬೆಂಗಳೂರಿನ ನಮ್ಮ ಮಲೇಶ್ ಕುಲಕರ್ಣಿ ಸಾಹೇಬರು, ಹಾಗೆ ನಮ್ಮ ಇನ್ನೊಬ್ಬರು ಸಾಹೇಬರು ಸಹ ಬಂದಿದ್ದಾರೆ. ಇದಕ್ಕೆ ನಮ್ಮ ಸುಗ್ಗಿ ಆಗ್ರ ಮಾಲೀಕರು ಸಹ ಬಂದಿದ್ದಾರೆ. ನಮ್ಮ ಅಂಗಡಿ ನರ್ಸರಿ ಸಾಹುಕಾರದ ಅನಿಲ್ ಅಣ್ಣವ್ರು ಬಂದಿದ್ದಾರೆ. ನಮ್ಮ ವೆಂಡರ್ಸ್ ಆದ ಪ್ರಕಾಶ್ ಅಣ್ಣವರು ಹುಣಸೂರು ಭಾಗದ ಎಲ್ಲ ನಮ್ಮ ಕುಂಬಳ ಆಗ್ಬೋದು ಅಥವಾ ಕಾಲಿಫ್ಲವರ್ ಆಗ್ಬೋದು, ಇನ್ನಿತರ ಎಲ್ಲ ಸಸಿಗಳನ್ನ ಹೆಚ್ಚಾಗಿ ಡೆಲಿವರಿನೂ ಕೊಡಿಸ್ತಾರೆ, ಅವರೇ ಕಟಿಂಗು ಮಾಡಿಸ್ತಾರೆ. ಹಾಗೆ ನಮ್ಮ ಮನೋಜ್ ಕುಲಕರ್ಣಿ ಸಾಹೇಬರು ಎರಡು ಮಾತಾಡ್ತಾರೆ. ಸರ್ ನಮಸ್ಕಾರ. ಈಗ ಖರೀದಿದಾರರು ಬಂದಿದ್ದಾರೆ, ಬೆಳೆದವರು ಇದ್ದಾರೆ, ಮತ್ತು ನರ್ಸರಿಯಲ್ಲಿ ಸಸಿಗಳನ್ನು ಮಾಡಿಕೊಡೋರು ಎಲ್ಲರೂ ಇದ್ದಾರೆ. ಸೊ ನೀವು ಎಲ್ಲ ಅನುಭವಗಳನ್ನು ಹಂಚಿಕೊಂಡಿದ್ದೀರಿ. ಸೊ ಆ್ಯಕ್ಚುಲಿ ಈಗ ಪ್ರಕಾಶ್ ಅಣ್ಣವ್ರಿಗೆ ನಾನು ಇನ್ನೊಂದು ಕೇಳ್ತಾ ಇದ್ದೀನಿ. ಪ್ರಕಾಶ್ ಅಣ್ಣವರೇ, ಈಗ ನೀವು ಸಸಿಗಳನ್ನು ನೀವು ಮಂಡಿಯಲ್ಲಿ ತೊಗೊಂಡು ಹೋಗ್ತಾ ಇದ್ದೀರಿ. ಸೊ ಈ ಬೇರೆ ತಳಿಗೆ ಮತ್ತು ಈ ತಳಿಗೆ ನಿಮ್ದು ಏನು ವ್ಯತ್ಯಾಸ? ಆ ತಳಿಗೂ ಈ ತಳಿಗೂ ಭಾರಿ ಡಿಫ್ರೆನ್ಸ್ ಇದೆ ಸರ್. ಸೊ ಹೇಗೆ ಅಂದರೆ ಇದರಲ್ಲಿ ಗಟ್ಟಿತನದಲ್ಲಿ ಆಯ್ತಾ, ಜಾಸ್ತಿ ಗೆಡ್ಡೆ ದಪ್ಪ ಇದೆ, ಹೂವು ಒಳ್ಳೆ ಕಲರ್ ಬರ್ತಾ ಇದೆ, ಎಲೆನೂ ಉದ್ದವಾಗಿ ಬಂದಿದೆ. ಅದು ಬೇರೆ ತಳಿ ಸ್ವಲ್ಪ ತುಂಡ ಎಲೆಗಳ ಪ್ರಮಾಣ ಕಡಿಮೆ. ಇದು ಸ್ವಲ್ಪ ಉದ್ದಾಗಿ ಲಂತ ಆಗಿದೆ, ಚೆನ್ನಾಗಿ ಬಂದಿದೆ. ರೈತರು ಮತ್ತೆ ಒಂದ್ಸರಿ ತಗೊಂಡ್ ಬಂದು ಮಾರ್ಕೆಟ್ ಅಲ್ಲಿ ಹೋಗಿದಾಗ ಇತರ ತಳಿಗಳಿಗಿಂತ ಏನ್ ರೇಟ್ ಬರುತ್ತೆ ಇದಕ್ಕೆ? ಮಾಮೂಲಿ ರೇಟ್ ಅಲ್ಲಿ ಒಂದೇ ರೇಟ್, ಕಾಲಿಫ್ಲವರ್ ಅಂದ್ರೆ ಒಂದೇ ರೇಟ್. ಇದರಲ್ಲಿ ಮೆತ್ತಿಗೆ ಬರಲ್ಲ. ಇವತ್ತು ಕಟಿಂಗ್ ಮಾಡಿ ನಾಳೆ ಹೋದ್ರೆ ಮೆತ್ತೆ ಬರಲ್ಲ, ಹೂವು ಗಟ್ಟಿ ಇರುತ್ತೆ. ಅದರಿಂದ ನಮಗೆ ಇಳುವರಿ ಕಾಣಿಸ್ತದೆ, ಇಳುವರಿ ಗಟ್ಟಿತನ ಜಾಸ್ತಿ ಇದೆ ಅಂತ ಇದೆ. ಅಂದ್ರೆ ಟಾಪ್ ರೇಟ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಏನ್ ಟಾಪ್ ರೇಟ್ ಇರುತ್ತೆ ಆ ರೇಟ್ ಅಲ್ಲಿ ಹೋಗುತ್ತೆ. ಅಂದ್ರೆ ಸೆಲೆಕ್ಷನ್ ಅಲ್ಲಿ ಹೋಗ್ತಾ ಇದೆ. ಈಗ ನೆನ್ನೆ ಸಹ ನೀವು ಮಂಡಿ ತುಂಬಿಸಿದ್ರೆ ಅದು ಸೆಲೆಕ್ಷನ್ ಅಲ್ಲಿ ಹೋಗ್ತಾ ಇದೆ. ಸೊ ಒಟ್ಟಾರವಾಗಿ ಇದು ವೆಲ್ಕಮ್ ಕ್ರಾಪ್ ಸೈನ್ಸ್ ನ ಒಂದು ತಳಿ ಎಲ್ಲಾ ರೈತರು ಮಾಡಿ ಚೆನ್ನಾಗಿ ಲಾಭ ತಗೋಬೇಕಂತಂದು ಒಂದು ನಿಮ್ದು ಅನುಭವ ಅಂತ ಹಂಚ್ಕೊಳ್ತಾ ಇದ್ದೀರಿ. ನಮಸ್ಕಾರ. ಯಾವ್ದಣ್ಣ ತಳಿ ಇದು? ಇಂಡಿಕಾ ಅಂತ. ಇಂಡಿಕಾ